I finally reached Gaurikonda. ಗಾಯ್ಸ್, ಮೇ ಬಿ ನಾನು ಎಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ಎಂಡ್ ಮಾಡಬೇಕು ಅಂತ ಅನಿಸುತ್ತೆ. ತುಂಬ ಕ್ಯೂ ಇದೆ ಟ್ಯಾಕ್ಸಿಗೆ, ಒಬ್ಬೊಬ್ಬರೇ ಬಿಡ್ತಾ ಇದ್ದಾರೆ. ಆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಟೈಮಲ್ಲಿ ನಾನು ನಡ್ಕೊಂಡೆ ಹೋಗ್ಬಿಡ್ತೀನಿ ಸೋನ್ಪ್ರಯಾಗ್ಗೆ. 5 ಕಿಲೋಮೀಟರ್ಸ್ ಇಲ್ಲಿಂದ, 30 ಕಿಲೋಮೀಟರ್ ಅಪ್, 30 ಕಿಲೋಮೀಟರ್ ಡೌನ್ ಅಷ್ಟೇ. ನಾನು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ಗೌರಿಕೊಂಡಲ್ಲಿರೋ ಗೌರಿ ದೇವಸ್ಥಾನ ಹುಡುಕ್ತಿದ್ದೆ, ಬಟ್ ನನಗೆ ಎಲ್ಲೂ ಸಿಕ್ಕಿರಲಿಲ್ಲ. ಇಳಿಬೇಕಾದ್ರೆ ನನ್ನ ರೂಟ್ ಮಿಸ್ ಆಗಿ ಇಲ್ಲಿಗೆ ಬಂದೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇದೇ ಗೌರಿಕೊಂಡಲ್ಲಿರೋ ಗೌರಿ ದೇವಸ್ಥಾನ ಅಂತ. ಸೊ ಇಲ್ಲಿ ನಾನು ದೇವ್ರ ದರ್ಶನ ಮಾಡಿಕೊಂಡು ನಾನು ನೆಕ್ಸ್ಟ್ ಕೆಳಗೆ ಬಸ್ ಸ್ಟಾಪಿಗೆ ಹೊರಟೆ. ಸೊ ನೆಕ್ಸ್ಟ್ ನಾನು ಹರಿದ್ವಾರ್ಗೆ ಅಲ್ಲಿಂದ ಬಸ್ಸಲ್ಲಿ ಹೊರಟಿದ್ದು. ಟ್ಯಾಕ್ಸಿ ಸಿಕ್ತು ಫೈನಲಿ. ಟ್ಯಾಕ್ಸಿ ಹತ್ಕೊಂಡು ನೆಕ್ಸ್ಟ್ ಹೋಗಿದ್ದು ಸೋನ್ಪ್ರಯಾಗ್ಗೆ. ಆ್ಯಂಡ್ ಇಲ್ಲಿಂದ ಹರಿದ್ವಾರ್ಗೆ ಓವರ್ನೈಟ್ ಜರ್ನಿ ಇತ್ತು. ಸೊ ಮಾರ್ನಿಂಗ್ 5 ಗಂಟೆಗೆಲ್ಲ ನಾನು ಹರಿದ್ವಾರ್ ರೀಚ್ ಆಗಿದ್ದೆ. ಅಲ್ಲೋಗಿ ರೂಮ್ ಹುಡುಕಿ ಫ್ರೆಶ್ ಅಪ್ ಆಗೋ ಅಷ್ಟರಲ್ಲೇ ಟೈಮ್ ಆಗೋಗಿತ್ತು. ದೆನ್ ಇನ್ನೂ ಒಂದು ದಿನ ಇದೆಯಲ್ಲ, ಹರಿದ್ವಾರಲ್ಲಿ ಇರೋ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಾನು ಅಂದ್ಕೊಂಡು ಹರಿದ್ವಾರಲ್ಲಿ ಏನೇನು ಪ್ಲೇಸಸ್ ಇದೆ ಅಂತ ಹುಡುಕಿ ಅಲ್ಲಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದೆ. ಗೈಸ್, ಇವಾಗ ಹರಿದ್ವಾರ್ಗೆ ರೀಚ್ ಆಗಿದ್ದೀನಿ. ಬೆಳಗ್ಗೆ ಮಾನಸ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ಗೈಸ್, ಹೋಗ್ತಾ ಇದ್ದೀನಿ ಇವಾಗ ಮಾನಸ ದೇವಿ ಟೆಂಪಲ್ಗೆ. ಹರಿದ್ವಾರಲ್ಲಿ ತುಂಬ ಫೇಮಸ್ ಆಗಿರೋ ಟೆಂಪಲ್ ಇದು. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಲೆಟ್ಸ್ ಗೋ. ಹರಿದ್ವಾರ್ ವ್ಯೂ ನೋಡಿ ಗಾಯ್ಸ್ ಇಲ್ಲಿಂದ. ಇಲ್ಲಿ ಇದೆಯಲ್ಲ ಗಾಯ್ಸ್, ಅದೇ ದೇವಸ್ಥಾನ. ಅಲ್ಲಿಗೆ ಹೋಗ್ಬೇಕು ಇವಾಗ ನಾವು ನಡ್ಕೊಂಡು. ದರ್ಶನ ಮುಗಿಸ್ಕೊಂಡು ನಾನು ಆಚೆ ಹೋದೆ. ಬಟ್ ನನಗೆ ಎಲ್ಲಿದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತಲೇ ನನಗೆ ಗೊತ್ತಿಲ್ಲ. ಆ್ಯಂಡ್ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಕೂಡ ನನಗೆ ಗೊತ್ತಿರಲಿಲ್ಲ. ಸೊ ದಿಸ್ ಈಸ್ ವೇರ್ ಐ ಗಾಟ್ ಲಾಸ್ಟ್ ಇನ್ ಹರಿದ್ವಾರ್ ಗಾಯ್ಸ್. ಶಾರ್ಟ್ಕಟ್ ಅಂದ್ಕೊಂಡು ಎಲ್ಲೆಲ್ಲೋ ಬಂದುಬಿಟ್ಟೆ ಮಾಡ್ತಾಯಿದ್ದೀನಿ. ನನಗೆ ನಾನು ಸ್ಟೇ ಆಗಿರೋ ಹೋಟೆಲ್ ನೇಮ್ ಕೂಡ ಗೊತ್ತಿಲ್ಲ. ಆಮೇಲೆ ಕೀ ಮೇಲೆ ನೋಡಿದಾಗ ಗೊತ್ತಾಯಿತು
ಇವಾಗ ಹೋಗ್ತಾ ಇದ್ದೀನಿ ಲೊಕೇಶನ್ ಹಾಕ್ಕೊಂಡು. ಗಾಯ್ಸ್, ಹರಿದ್ವಾರಲ್ಲಿ ಎಷ್ಟು ಬಿಸಿಲಿದೆ ಅಂತ ನೋಡಿ. ಬೆಂಗಳೂರಿಗೂ ಏನು ಕಮ್ಮಿ ಇಲ್ಲ. ರಿಷಿಕೇಶಲ್ಲೂ ಹಿಂಗೆ ಇತ್ತು ಬಿಸಿಲು, ಬಟ್ ಈವ್ನಿಂಗ್ ಎಲ್ಲ ಮಳೆ ಬಂದುಬಿಡುತ್ತೆ ಅಲ್ಲಿ. ಇಲ್ಲಿ ಹೆಂಗೋ ಗೊತ್ತಿಲ್ಲ, ಈವ್ನಿಂಗ್ ಗೊತ್ತಾಗುತ್ತೆ. ಶ್ರೀ ಶ್ರೀ ತಾರಾಬಾಬಾ ಘಾಟ್. ಗಾಯ್ಸ್, ಹರಿದ್ವಾರಲ್ಲಿ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ, ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಪ್ಲೇಸಸ್ ನೋಡೋಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಷ್ಟು ಬಿಸಿಲಿದ್ರೂ ಕೂಡ ನಾನು ಗಂಗಾ ನದಿ ತೀರದಲ್ಲೇ ಕುತ್ಕೊಂಡಿದ್ದೆ. ಏನಕ್ಕೆ ಅಂತ ಕೇಳ್ತೀರಾ? ಗಂಗಾ ಆರತಿನ ನೋಡೋದಕ್ಕೆ. ಈವನ್ ದೋ ಇದು ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೂ ಕೂಡ ನಾನು 12 ಗಂಟೆಗೆ ಅಲ್ಲಿ ಹೋಗಿದ್ದೆ. 12 ಗಂಟೆಯಿಂದ ಸುಮ್ಮನೆ ಒಬ್ಬನೇ ಕುತ್ಕೊಂಡಿದ್ದೆ ಗಂಗಾ ನದಿ ತೀರದಲ್ಲಿ. ಆ್ಯಂಡ್ ಗಂಗಾ ನದಿ ತೀರದಲ್ಲಿ ಅಷ್ಟೊತ್ತಿಂದ ಕುತ್ಕೊಂಡು ಏನು ಮಾಡ್ತಿದ್ದೆ ಅಂತ ಕೇಳಬೇಡಿ. ಏನು ಯೋಚನೆ ಮಾಡ್ತಿದ್ದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸುಮ್ಮನೆ ಕುತ್ಕೊಂಡು ಹಾಗೆ ಜನರನ್ನು ನೋಡ್ತಿದ್ದೆ, ಅದನ್ನು ಬಿಟ್ಟರೆ ಇನ್ನೇನೂ ಮಾಡ್ತಿರಲಿಲ್ಲ. ಗಾಯ್ಸ್, ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಇಲ್ಲಿಂದ ಡೆಲ್ಲಿಗೆ ಟ್ರೈನ್, ಡೆಲ್ಲಿಯಿಂದ ಬ್ಯಾಂಗ್ಳೂರ್ಗೆ ಟ್ರೈನ್ ಟುಮಾರೋ.